ತರುಣ್ ಸುಧೀರ್ ಸೋನಾಲ್. ಹೌದು ಸ್ನೇಹಿತರೆ, ತರುಣ್ ಸುಧೀರ್ ಒಬ್ಬೊಳ್ಳೆಯ ನಿರ್ದೇಶಕ, ನಟ ಬಿಕಮ್ ನಿರ್ದೇಶಕ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಹಾಗೆ ಸೋನಾಲ್ ಇವರು ಕೂಡ ಒಂದು ಒಳ್ಳೆಯ ಅತ್ಯುತ್ತಮವಾದ ನಟಿ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಇವರಿಬ್ಬರು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕನ್ನಡ ಚಿತ್ರರಂಗದ ನಿರ್ದೇಶಕರಾದಂಥ ತರುಣ್ ಸುಧೀರ್ ಮತ್ತು ನಟಿ ಸೋನಾಲ್ ಮೆಂತೆರು ಅವರ ವಿವಾಹವು ಆಗಸ್ಟ್ 11, 2024ರಂದು ಜರುಗಿತ್ತು. ಹೌದು ಸ್ನೇಹಿತರೆ, ಅಂದರೆ ಹತ್ತತ್ರ 1-2 ವರ್ಷ ಸಮೀಪಕ್ಕೆ ಬಂತು ಅಂತಕ್ಕಂಥ ಮಾತನ್ನ ಹೇಳ್ಬೋದು. 1.5 ವರ್ಷ ಆಯಿತು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಒಂದು ಮದುವೆ ಬೆಂಗಳೂರಿನಲ್ಲಿ ನೆರವೇರಿತ್ತು. ಸೊ ಈ ಜೋಡಿಯು ಹಿಂದೂ ಸಂಪ್ರದಾಯದಂತೆ ಮದುವೆ ಆಗಿದ್ರು. ಹೌದು ಸ್ನೇಹಿತರೆ, ಬಳಿಕ ಮಂಗಳೂರಿನಲ್ಲಿ ಕ್ಯಾಥೋಲಿಕ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರವು ವಿವಾಹವನ್ನು ಆಚರಿಸಿಕೊಂಡಿರು. ಯಾಕಂತಂದ್ರೆ ಇಲ್ಲಿ ತರುಣ್ ರವರು ಒಂದು ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿರೋದ್ರಿಂದ ಹಿಂದೂ ಸಂಪ್ರದಾಯದಂತೆ ಮದುವೆ ಆಯಿತು. ಸೋನಾಲ್ ಅವರು ಕ್ರಿಶ್ಚಿಯನ್ ಸಂಪ್ರದಾಯದವರು ಆಗಿರೋದ್ರಿಂದ ಅವರ ಪ್ರಕಾರ ಒಂದು ಏನಾಯ್ತುವಪ್ಪ ಅಂತಂದ್ರೆ ಅಲ್ಲೊಂದು ವಿವಾಹವನ್ನ ಮತ್ತೆ ಆಚರಿಸ್ಕೊಳ್ತಾರೆ. ಹೌದು ಸ್ನೇಹಿತರೆ, ಆಗಸ್ಟ್ 11ಕ್ಕೆ 2024 ಅಂದ್ರೆ ಹತ್ತತ್ರ 1.5 ವರ್ಷ ಕೂಡ ಇವರ ಮದುವೆಯಾಗಿ ವಿವಾಹ ಆಗಿ ಆಯಿತು. ಹೌದು ಸ್ನೇಹಿತರೆ, ಟೈಮಿಂಗ್ ತಗೊಳ್ತು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇವರು ಮದುವೆ ಬಗ್ಗೆ ಆಗದಂತ ಮಕ್ಕಳ ಬಗ್ಗೆ ಕೇಳಿದಾಗ ಸೊ ಇವರು ಇಲ್ಲಿ ಉತ್ತರ ಏನನ್ನ ನೀಡಿದಾರೆಪ್ಪ ಅಂತಂದ್ರೆ ಸೊ ನಾವು ದೇವರ ಕೈಲಿದೆ ಅಲ್ಲ, ಸೊ ದೇವರು ಯಾವಾಗ ಕೊಡ್ತಾನೋ ಅವಾಗ ನಾವು ತಗೊಳ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಸೋನಾಲ್ ಹಾಗೆ ಒಂದು ತರುಣ್ ಸುಧೀರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಹಾಗೆ ಇವರಿಬ್ರು ಒಂದು ಒಳ್ಳೆ ಜೋಡಿ ಅಂತಕ್ಕಂಥ ಮಾತ್ರ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಈಗಿನ ಜೋಡಿಗಳು ನೋಡಬಹುದು, ಕೆಲವೊಂದಿಷ್ಟು ದಿನ ಮದುವೆ ಆಗ್ತಾರೆ, ಪ್ರೀತಿ ಪ್ರೇಮ ಅಂತ ಮಾಡ್ತಾರೆ. ಸೊ ಕೆಲವೊಂದಿಷ್ಟು ದಿನಗಳ ಕಾಲ ಇದ್ಬಿಟ್ಟು ನಂತರ ಬಿಟ್ಟು ಹೋಗ್ಬಿಡ್ತಾರೆ. ಹೌದು ಸ್ನೇಹಿತರೆ, ಈ ತರ ಒಂದು ಜನರೇಷನ್, ಈ ಒಂದು ಜನರೇಷನ್ ಅಲ್ಲಿ ಈ ತರ ಪ್ರೀತಿ ಪ್ರೇಮ ಅನ್ನೋದು ಹುಟ್ಟುಬಿಟ್ಟಿದೆ. ಸೊ ಈ ತರಹದ ಪ್ರೇಮಿಗಳು ಸಿಗೋದು ತುಂಬಾನೇ ಕಷ್ಟ. ಯಾಕಂತಂದ್ರೆ ಒಂದು ಒಳ್ಳೆಯ ಜೋಡಿಯಾಗಿ, ಒಂದೊಳ್ಳೆಯ ಸತಿಗೆ ಪತಿಯಾಗಿ ಪತಿಗೆ ಸತಿಯಾಗಿ ನಡ್ಕೊಂಡು ಹೋಗೋದು ತುಂಬಾನೇ ಕಷ್ಟ. ಸೊ ಈಗಿನ ಒಂದು ಕಾಲದಲ್ಲಿ ಈಗ ಉದಾಹರಣೆಗೆ ನೋಡ್ಬೋದು, ನಾವು ಯಶ್ ರಾಧಿಕಾ ಪಂಡಿತರಂತ ಒಂದು ಜೋಡಿಯನ್ನ ನೋಡ್ಬೋದು. ಅವರು 8 ವರ್ಷಗಳ ಕಾಲ ಸತತವಾಗಿ ಪ್ರೀತಿ ಮಾಡಿದ್ರು ಕೂಡ ಯಾರಿಗೂ ಹೇಳಿರಲಿಲ್ಲ. ಸೊ 8 ವರ್ಷ ಆದ್ಮೇಲೆ ಹೇಳ್ಬಿಟ್ಟು ಒಂದು ಮದುವೆಯನ್ನ ಆಗಿ ಈಗ ಸುಖಕರವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿಯ ಮಾದರಿಯಾಗಿ ಸ್ಫೂರ್ತಿಯಾಗಿ ಎಲ್ರಿಗೂ ನಿಂತಿದ್ದಾರೆ. ಸೊ ಆ ತರನೇ ಈ ತರುಣ್ ಸುಧೀರ್ ಅವರು ಕೂಡ ಹಾಗೆ ಸೋನಾಲ್ ಮೆಂಟರ್ ಅವರು ಕೂಡ ಒಂದು ಮದುವೆಯಾಗಿ ಒಂದು ಒಳ್ಳೆಯ ಜೀವನವನ್ನು, ದಾಂಪತ್ಯಕ್ಕೆ ಕಾಲಿಟ್ಟು ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ. ತುಂಬ ಖುಷಿಯಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಟ್ರಿಪ್ಗಳಿಗೆ ಹೋಗೋದು ಹಾಗೆ ತುಂಬ ಚೆನ್ನಾಗಿ ಒಂದು ಜೀವನವನ್ನು ಎಂಜಾಯನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಬ್ಬರ ಜೀವನದ ಮೇಲೆ ತುಂಬಾ ಒಂದು ನಂಬಿಕೆ ಅವರಿಗೆ ಇದೆ. ಸೊ ಅವರಿಬ್ಬರದು ಒಂದೇ ಒಂದು ಧೈರ್ಯ, ಒಂದೇ ಒಂದು ಸ್ಥೈರ್ಯ, ಒಂದೇ ಒಂದು ಗುರಿ ಇರೋದು. ಹೌದು ಸ್ನೇಹಿತರೆ, ಅವರಿಬ್ಬರಿಗೆ ತಮ್ಮ ಮದುವೆಗಿಂತ ತಮ್ಮ ಒಂದು ಮುಂದಿನ ಕರಿಯರ್ ಮೇಲೆ ತುಂಬಾ ಒಂದು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಕರಿಯರ್ ಮೇಲೆ ತುಂಬಾನೇ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಒಂದೊಳ್ಳೆಯ ಮೂವಿಗಳನ್ನ ನಿರ್ದೇಶಕರಾದಂಥ ತರುಣ್ ಸುಧೀರ್ ಅವರು ಕೊಡ್ತಾ ಇದ್ದಾರೆ. ಕಾಟೇರ ಅಂತ ಸಿನಿಮಾಗಳನ್ನ ತರುಣ್ ಸುಧೀರ್ ಅವರು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಸೊ ಆ ಒಂಥರ ಒಂದು ಮೂವಿಗಳನ್ನ ಇಲ್ಲಿ ತರುಣ್ ಸುಧೀರ್ ಅವರು ಕೊಡ್ತಾ ಇದ್ದಾರೆ. ಸೊ ಈ ತರುಣ್ ಸುಧೀರ್ ಸೋನಾಲ್ ಅವರ ಬಗ್ಗೆ ನಿಮ್ಗೆ ಏನು ಅನಿಸ್ತೇನೆ ಅಂದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.